ಬಾಗಲಕೋಟೆಯಲ್ಲಿ ಕೆಎಸ್ಆರ್ಟಿಸಿ ಬಸ್ಸು ಜಮೀನಿಗೆ ನುಗ್ಗಿದೆ. ಎಕ್ಸೆಲ್ ಕಟ್ಟಾಗಿ ನಿಯಂತ್ರಣ ತಪ್ಪಿ ಈ ಅವಘಡ ಸಂಭವಿಸಿದೆ. ಬಾಗಲಕೋಟೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಕೆಎಸ್ಆರ್ಟಿಸಿ ಬಸ್ಸು ಜಮೀನಿಗೆ ನುಗ್ಗಿರೋದು. ಎಕ್ಸೆಲ್ ಕಟ್ಟಾಗಿ ನಿಯಂತ್ರಣ ತಪ್ಪಿ ಈ ಅವಘಡ ಸಂಭವಿಸಿದೆ. ಬಸ್ನಲ್ಲಿ 60ಕ್ಕೂ ಹೆಚ್ಚು ಪ್ರಯಾಣಿಕರು ಜಸ್ಟ್ ಮಿಸ್ ಆಗಿದ್ದಾರೆ. ಕೆಲವು ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸುವ ಕೆಲಸ ಆಗ್ತಾ ಇದೆ. ಬಾಗಲಕೋಟೆ ಹುಬ್ಬಳ್ಳಿ ಹೆದ್ದಾರಿಯಲ್ಲಿ ನಡೆದಿರುವ ಘಟನೆ ಇದು. ಗೋವಿನಕೊಪ್ಪದ ಮಲಪ್ರಭಾ ನದಿ ತೀರದ ಸಮೀಪದಲ್ಲೇ ಈ ಘಟನೆ ನಡೆದಿದೆ. ಮಲಪ್ರಭಾ ಸೇತುವೆ ಬಳಿ ದುರಂತ ನಡೆದಿದ್ರೆ ದೊಡ್ಡ ಆಘಾತವೇ ಕಾದಿತ್ತು. ಆದರೆ ಅದೃಷ್ಟವಶಾತ್ ಬಸ್ಸು ಜಮೀನಿಗೆ ನುಗ್ಗಿದೆ. ಒಂದಷ್ಟು ಜನ ಗಾಯಗೊಂಡಿದ್ದಾರೆ. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸುವ ಕೆಲಸ ಆಗ್ತಾ ಇದೆ ಎನ್ನುವಂಥ ಡೀಟೇಲ್ಸ್ ಇದೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಬಸ್ಸು ಜಮೀನಿಗೆ ನುಗ್ಗಿದೆ ಅಂತೇಳಿ. ಬಾಗಲಕೋಟೆಯಲ್ಲಿ ಆಗಿರುವಂಥ ಘಟನೆ ಇದು. ಯಾವ ಸ್ಥಿತಿಯಲ್ಲಿ ಬಸ್ ಇದೆ ಸದ್ಯಕ್ಕೆ ನೋಡ್ತಾ ಇರಬಹುದು. ಪ್ರಯಾಣಿಕರು ಸಾಕಷ್ಟು ಜನ ಇದ್ದರು. ಅವರನ್ನು ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಯನ್ನು ಕೊಡಿಸುವ ಕೆಲಸ ಕೂಡ ಆಗ್ತಾ ಇದೆ. ಬಾಗಲಕೋಟೆ ಟು ಹುಬ್ಬಳ್ಳಿಗೆ ಈ ಬಸ್ ಸಂಚಾರವನ್ನು ಮಾಡ್ತಾ ಇತ್ತು ಎನ್ನುವ ಡೀಟೇಲ್ಸ್ ಕೂಡ ಸಿಕ್ಕಿದೆ. ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆಗೆ ಸೇರಿದ ಬಸ್ಸೊಂದು ಹೀಗೆ ನಿಯಂತ್ರಣ ಕಳೆದುಕೊಂಡು ಜಮೀನಿಗೆ ನುಗ್ಗಿಬಿಟ್ಟಿದೆ.